ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬೇಲನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಟ ದರ್ಶನ್ ಹಾದಿಯಾಗಿ A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಇದ್ದಾರೆ. ಯಾವ ಕಾರಣಕ್ಕಾಗಿ ದರ್ಶನ್ ಅವರ ಬೇಲ್ ರಿಜೆಕ್ಟ್ ಆಯಿತು, ಇಲ್ಲಿ ಕೆಳ ಹಂತದಲ್ಲಿ ಆಗಿದಂತಹ ಲೋಪಗಳೇನು, ಮೇಲ್ ಹಂತದಲ್ಲಿ ಎತ್ತಿ ಹಿಡಿದಿದೆ ಹೇಗೆ, ಈ ಎಲ್ಲಾ ವಿಚಾರಗಳನ್ನ ಅವರು ವಿವರಿಸ್ತಾ ಹೋಗ್ತಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಂದಲೂ ಕೂಡ ನೀವು ಹೇಳ್ತಾ ಬರ್ತಿದ್ರಿ ಸರ್, ದರ್ಶನ್ ಪ್ರಕರಣ ಒಂದು ಅಪರೂಪದಲ್ಲಿ ಅಪರೂಪ ಪ್ರಕರಣ. ಜೀವಿತಾವಧಿಯಲ್ಲಿ ಕೂಡ ನಾನು ನೋಡಿದ್ದೆ, ಸಾಕಷ್ಟು ಕೇಸ್ಗಳಿಗೆ ಶಿಕ್ಷೆ ಆಗಿತ್ತು ಅಂತ ಹೇಳಿ. ಬಟ್ ಎಲ್ಲೋ ಒಂದು ಹಂತದಲ್ಲಿ ಹೈಕೋರ್ಟ್ ಅಲ್ಲಿ ಅವ್ರಿಗೆ ಜಾಮೀನು ಸಿಕ್ತು, ಹೊರಗಡೆ ಇದ್ರು 8 ತಿಂಗಳ ಒಳಗೆ. ಈಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಪ್ರಕಟ ಮಾಡಿದೆ ಸರ್. ತೀರ್ಪು ನೋಡಿದ ತಕ್ಷಣಕ್ಕೆ ಏನು ಅನ್ನಿಸ್ತಾರೆ? ನನಗೆ ಈ ಪ್ರಕರಣದಲ್ಲಿ ಆಶ್ಚರ್ಯಕರವಾದ ಒಂದು ಸಂಗತಿ ಅಂತ ಅಂದರೆ, ಪ್ರಪ್ರಥಮವಾಗಿ ಈ ಅಪೀಲ್ ಹಾಕಿದ್ದು ನನಗೆ ಖುಷಿ ಕೊಡ್ತಕ್ಕಂಥ ಸಂಗತಿ. ಯಾಕೆ ನನಗೇನು ಅನಿಸ್ತಾ ಇತ್ತು, ಅಪೀಲ್ ಹಾಕ್ತಾರೋ ಇಲ್ವೋ ಅನ್ನೋದೊಂದು ಡೌಟ್ ಇತ್ತು. ಹೈಕೋರ್ಟ್ನಲ್ಲಿ ದರ್ಶನ್ ಅವರಿಗೆ ಜಾಮೀನಾದಾಗ, ಅವ್ರ ಟೀಮ್ಗಾರ ಜಾಮೀನಾದಾಗ ಅವರು ಅಪೀಲ್ ಹಾಕ್ತಾರೋ ಅನ್ನೋದೊಂದೇ ನನಗೆ ಸಮಸ್ಯೆ, ಡೌಟ್ ಇತ್ತು. ಬಟ್ ಅಪೀಲ್ ಹಾಕಿದರು. ಅಪೀಲ್ ಹಾಕಿದ್ದನ್ನು ಹಂತವಾಗಿ ನಮ್ಮ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ ಸರ್ಕಾರದ ಪರವಾಗಿರ್ತಕ್ಕಂಥ ವಕೀಲರುಗಳು ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ ಜಡ್ಜ್ಮೆಂಟ್ ಕಾಪಿಗಳನ್ನ ಓದ್ತಾ ಇದ್ದರೆ ನಮಗೊಂಥರ ಭಾಳ ಖುಷಿ ಆಗ್ತದೆ ಮತ್ತು ಆಶ್ಚರ್ಯ ಆಗ್ತದೆ. ಎಲ್ಲೋ ಒಂದು ಪ್ರಕೃತಿಯಲ್ಲಿ ನ್ಯಾಯವನ್ನು ಕೊಡ್ತಕ್ಕಂಥ ಅಂಶ ಎಲ್ಲೋ ಒಂದು ಕಡೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ದೊಡ್ಡ ಉದಾಹರಣೆ. ಯಾಕಂತಂದರೆ ಎಲ್ಲ ಕಡೆನೂ ಮೋಸ ಮಾಡಲಿಕ್ಕಾಗಲ್ಲ, ಮೋಸ ಮಾಡ್ತಕ್ಕಂಥವ್ರು. ಈ ಹೈಕೋರ್ಟ್ನಲ್ಲಿ ಜಾಮೀನು ಆಗ್ತಕ್ಕಂಥ ವಿಚಾರ ನಾನು ಕೇಳಿ ಬಂದಾಗ ನನಗೆ ಅವತ್ತೇ ಅನ್ನಿಸ್ತು, ಇದರಲ್ಲೆಲ್ಲೋ ದೊಡ್ಡ ಪವರ್ ಪ್ಲೇ ನಡೆದಿದೆ ಅಂತೇಳಿ. ಪವರ್ ಪ್ಲೇ ನಡೆದಿದೆ. ಎಲ್ಲಿಂದ ನಡೆದಿದೆ ಅಂತ ಅಂದರೆ, ಅಕಸ್ಮಾತ್ ಈಗ ಬೆಂಗಳೂರಿನಲ್ಲಿದ್ದಂಥ ದರ್ಶನ್ ಅವರು ಬೆಂಗಳೂರು ಜೈಲಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನ ನಾವು ಗಮನಿಸಿದಾಗ, ಏಕಾಏಕಿ ಆಸ್ಪತ್ರೆ ಜೈಲಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಆಗಲ್ಲ ಅನ್ನೋ ಕೇಳೋಕ್ಕೆ ಜಿಲ್ಲಾ ಆಸ್ಪತ್ರೆಗೆ ಬರೀತಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಇವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಬೆಂಗಳೂರು ಆಸ್ಪತ್ರೆಯಲ್ಲಿ ಆಗಬೇಕು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಪತ್ರಗಳನ್ನ ತಗೋತಾರೆ. ಅದು ತಗೊಂಡ ನಂತರ ಮತ್ತೆ ಅವರು ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿಕ್ಕೆ ನ್ಯಾಯಾಲಯದ ಅನುಮತಿ ಮೇರೆಗೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಎಲ್ಲ ಜನಗಳೆಲ್ಲ ನೋಡಿದ್ದಾರೆ ಯಾವ್ಯಾವ ರೀತಿ ಎಲ್ಲ ಡ್ರಾಮಾಗಳು ನಡೀತಿದೆ, ಯಾವ್ಯಾವ ರೀತಿ ಎಲ್ಲ ಒಂದು ಪವರ್ ಪ್ಲೇಗಳು ನಡೆದಿದೆ ಅನ್ನೋದು ಕೂಡ, ಇನ್ಕ್ಲೂಡಿಂಗ್ ಆರೋಪಿಯಿಂದ ಸೇರಿಕೊಂಡು ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಎಲ್ಲೆಲ್ಲಿ ಒಂದು ಪವರ್ ಪ್ಲೇಗಳು ನಡೆದಿದೆ ಅನ್ನೋದು ಕೂಡ ಪ್ರಕೃತಿಗೆ ಗೊತ್ತಿದೆ ಮತ್ತು ಇದು ಗೊತ್ತಿದೆ. ಇದರ ಬಗ್ಗೆ ನಾವು ಹೈಕೋರ್ಟ್ ಆದೇಶದ ಬಗ್ಗೆ ನಾವು ಅದನ್ನು ಸಸ್ಪೆಕ್ಟ್ ಮಾಡೋಕ್ಕಾಗದೇ ಇದ್ದರೂ ಕೂಡ, ಸಸ್ಪೆಕ್ಟ್ ಮಾಡಬಾರ್ದು ಅನಿಸಿದ್ರು ಕೂಡ ಅದರ ಇದ್ದಿರ್ತಕ್ಕಂಥ ಒಂದು ಪವರ್ ಪ್ಲೇನ ನಾವು ಅರ್ಥ ಮಾಡ್ಕೊಳ್ಬೋದು. ಯಾಕೆಂದರೆ ನಾವು ಒಬ್ಬರು ಅಧಿಕಾರಿಯಾಗಿ ಭಾಳಷ್ಟು ದೀರ್ಘವಾದ ಸೇವೆ ಸಲ್ಲಿಸಿದಾಗ ಈ ಜಾಮೀನು ಆಗಿರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ಅದು ದೊಡ್ಡ ಪವರ್ ಪ್ಲೇ ನಡೆದಿದೆ ಅನ್ನೋದು ಕೂಡ ನಿಜ ಇದೆ. ಅದಾಗಲಿ ಆ ನಂತರ ಅದು ಅಪೀಲ್ ಆಗ್ತಾಗಲೂ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಮಿನಿಮಮ್ 6 ತಿಂಗಳು ಅವ್ರು ಜೈಲಲ್ಲಿ ಇರ್ತಾರೆ, ಮ್ಯಾಕ್ಸಿಮಮ್ 1-1.5 ವರ್ಷ ತನಕ ಇರ್ತಾರೆ ಅಂತಲೂ ಕೂಡ ಎಲ್ಲ ಚಾನಲ್ಗಳು ಕೂಡ ಹಿಂದೆನೂ ಕೂಡ ಹೇಳಿದ್ದೆ. ಅದೇ ರೀತಿ ಅವರು 6 ತಿಂಗಳ ನಂತರವೇ ಅವ್ರಿಗೆ ಬೇಲ್ ಆಯಿತು. ಬಟ್ ಅವ್ರು ಮತ್ತೆ ಬೇಲ್ ತಗೊಳ್ಳೋಕ್ಕೆ ತುಂಬ ಆತರ ಮಾಡಿದ್ರು ಅಂತ ಅನಿಸ್ಕೊಳ್ತದೆ. ಈ ಪವರ್ ಪ್ಲೇಗಳನ್ನ ಮಾಡಿ ಆತರ ಮಾಡಿಕೊಂಡು ಇವತ್ತು ಅಲ್ಲಿ ಆಗಿರ್ತಕ್ಕಂಥ ಒಂದು ಆ ಜಡ್ಜ್ಮೆಂಟಲ್ಲಿ ಆಗಿರ್ತಕ್ಕಂಥ ಮತ್ತು ಹೈಕೋರ್ಟಲ್ಲಿ ಆಗಿರ್ತಕ್ಕಂಥ ತೀರ್ಪಿನ ದೌರ್ಬಲ್ಯಗಳನ್ನ ಎತ್ತಿ ಸುಪ್ರೀಂ ಕೋರ್ಟ್ ತೋರಿಸಿದೆ. ಎಲ್ಲರೂ ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲ ಜನಗಳು ಓದ್ಬಿಟ್ಟಿದ್ದಾರೆ ಆಲ್ರೆಡಿ. ಅದನ್ನು ನಾನು ಮತ್ತೆ ವಿಶ್ಲೇಷಣೆ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಆ ಜಡ್ಜ್ಮೆಂಟ್ ಕೊಡ್ತಕ್ಕಂಥ ಜಡ್ಜೆ ಹಿಂದೆ ಒಂದು ಜಡ್ಜ್ಮೆಂಟನ್ನು ಕೊಟ್ಟು ಅಲ್ಲಿ ಕೂಡ ಒಂದು ಬೇಲನ್ನು ರಿಜೆಕ್ಟ್ ಮಾಡಿದ್ದನ್ನು ಕೂಡ ಅವರೇ ಕನ್ಸಿಡರ್ ಮಾಡಿಲ್ಲ ಅನ್ನೋದು ಕೂಡ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೇಳಿದೆ. ಮತ್ತು ಈ ದರ್ಶನ್ ಬೇಲ್ ಗ್ರಾಂಟ್ ಮಾಡಿರ್ತಕ್ಕಂಥ ಬೇಲ್ ಒಂದು ಸೈಟೇಷನ್ನ ಯಾವುದೋ ಕೂಡ ಮುಂದೆ ಇದರಲ್ಲಿ ಬಳಸಬಾರ್ದು ಅಂತಲೂ ಕೂಡ ಸುಪ್ರೀಂ ಕೋರ್ಟು ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಆ್ಯಂಡ್ ಆಲ್ಸೋ ಅವ್ರು ಮಾಡಿರ್ತಕ್ಕಂಥ ಒಂದು ಯಾವ್ಯಾವ ರೀತಿ ಲ್ಯಾಪ್ಸಸ್ ಮಾಡಿದಾರೂ ಕೂಡ ಹಂತವಾಗಿ ಕೂಡ ಹೇಳಿದೆ. ಎಲ್ಲರೂ ಕೂಡ ಓದಿದ್ದಾರೆ. ಅದನ್ನು ಮತ್ತೆ ನಾನು ಹೇಳೋ ಅವಶ್ಯಕತೆಯೂ ಕೂಡ ಇಲ್ಲ. ಇಲ್ಲಿ ಭಾಳ ಮುಖ್ಯವಾದ ಅಂಶ ಅಂತ ಅಂದರೆ, ಜನಗಳಲ್ಲಿ ನಾನು ಆಲ್ರೆಡಿ ಅವತ್ತು ಕೂಡ ಹೇಳಿದ್ದೆ, ಜನಗಳಲ್ಲಿ ಏನಾಗಿದೆ ಅಂತ ಅಂದರೆ, ಸೋಷಿಯಲ್ ಇದರಲ್ಲಿ ಇವರು ಒಬ್ಬ ಸ್ಟಾರ್ ನಟರಾಗಿದ್ಕೊಂಡು ಮತ್ತೊಬ್ಬರು ಉತ್ತಮವಾದ ಸೆಲೆಬ್ರಿಟಿ ಆಗಿದ್ಕೊಂಡು ಯಾರೋ ಒಂದು ಚಾನಲ್ ಕೂರಿಸಿದಾಗ ಅವರು ಸಿಗರೇಟ್ ಸೇದಬಾರ್ದಾ, ಅವ್ರೇನು ಕೂತ್ಕೋಬಾರ್ದಾ, ಅವ್ರಿಗೆ ಸ್ವಾತಂತ್ರ್ಯ ಇಲ್ವಾ, ಅವ್ರು ದುಡಿಯಲ್ವಾ, ದುಡ್ಡು ಕೊಟ್ಟು ಒಳಗಡೆನೇ ಅಂಗಡಿ ಇದೆ, ಟೀ ಕುಡಿಬಾರ್ದು ಅಂತೆಲ್ಲ ಕೇಳಿದ್ರು. ಅದೆಲ್ಲ ಯಾವುದೂ ಮಾಡಬಾರ್ದು ಅಂತ ಹೇಳಿಲ್ಲ. ಆದರೆ ನಾನು ಹೇಳೋದಕ್ಕಂತ ಅವತ್ತು ಕೂಡ ಹೇಳಿದ್ದೆ, ಇವತ್ತು ಅದೇ ಹೇಳ್ತೀನಿ. ಎಲ್ಲ ಸೆಲೆಬ್ರಿಟಿಗಳಿಗೂ ಕೂಡ, ಎಲ್ಲ ಸ್ಟಾರ್ ನಟಗಳಿಗೂ ಕೂಡ, ಎಲ್ಲ ಸಮಾಜದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದ್ದೇ ಇರ್ತದೆ. ಯಾಕೆಂದರೆ ಅವ್ರನ್ನ ಅನುಕರಣೆ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಅಭಿಮಾನಿಗಳು ಇದ್ದೇ ಇರ್ತಾರೆ. ಈ ಅಭಿಮಾನಿಗಳ ಒಂದು ಮನೋಸ್ಥಿತಿಗೆ ಇಂಥ ಒಂದು ತೀರ್ಪುಗಳು ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತ ಕೂಡ ಈಗ ಆಲ್ರೆಡಿ ಬೇಲ್ ಆದಮೇಲೆ ಆಗಿರ್ತಕ್ಕಂಥ ಎಫರ್ಟ್ಗಳು ಮತ್ತು ಬೇಲ್ ರಿಜೆಕ್ಟ್ ಆಗ್ತದೆ ಅಂದಾಗ ಇನ್ನೊಬ್ಬರು ಸ್ಟಾರ್ ನಟಿ ಒಂದು ಹೇಳಿಕೆ ಕೊಟ್ಟಾಗ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಅವರು ಒಂದು ಪ್ರಕರಣ ದಾಖಲಿಸಿದ್ದು,
ಅದಕ್ಕೋಸ್ಕರ ಕಾಮೆಂಟ್ ಮಾಡಿದವರೆಲ್ಲ ಜೈಲಿಗೆ ಹೋಗಿದ್ದು ಇವೆಲ್ಲ ಕೂಡ ಎಷ್ಟು ಸಹಜವಾಗಿ ನಡೀತಾ ಇದೆ ಅಂದರೆ ಇವೆಲ್ಲ ಆತುರದಲ್ಲಿ ನಡೀತಾ ಇದೆ. ಬಟ್ ಅದಕ್ಕೆಲ್ಲ ಅಂತ್ಯ ಬೇಗನೂ ಕೂಡ ಆಗ್ತಾ ಇದೆ, ಅದು ಆಗ್ತಾ ಇದೆ ಅಲ್ಲಿ. ಈಗ ಆಲ್ರೆಡಿ ನಾವು ಅಂತ್ಯವನ್ನು ಕೂಡ ಅವಕ್ಕೆಲ್ಲ ಕಂಡು ಬರ್ತಾ ಇದೆ. ಏನು ಈ ವಲ್ಗರ್ಸ್ ಕಾಮೆಂಟ್ಗಳು ಬರ್ತಾ ಇದ್ದಾವೆ ಹೆಣ್ಮಕ್ಳ ಬಗ್ಗೆ ಮತ್ತು ಇನ್ನೊಂದು ಏನು ಬರ್ತಾ ಇದೆ, ಇವೆಲ್ಲವೂ ಕೂಡ ಅಂತ್ಯ ಬೇಗ ಆಗ್ತದೆ. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾದದ್ದು ಮತ್ತು ನೆನಪಲ್ಲಿಡ್ತಕ್ಕಂಥದ್ದು. ಎಲ್ಲ ಮುಂದಿನ ಪೀಳಿಗೆಗೂ ಕೂಡ ಹಿಂದೆನೂ ಕೂಡ ಇಷ್ಟೊಂದು ವಿಶ್ಲೇಷಣೆಗಳನ್ನ ಜಡ್ಜ್ಮೆಂಟ್ನ ನಾವು ಮಾಡಿದ್ದು ನೋಡಿರಲಿಲ್ಲ. ನಾವು ಸುಮಾರಾಗಿ ಸಾಮಾನ್ಯವಾಗಿ ಓದ್ತಾ ಇರ್ತೀವಿ, ನಾವು ಕೂಡ ಜಡ್ಜ್ಮೆಂಟ್ ಕಾಪಿಗಳನ್ನ ಅವಾಗವಾಗ ಓದ್ತಾ ಇರ್ತೀವಿ ಮತ್ತು ಸಂಗ್ರಹಿಸ್ತಾ ಇರ್ತೀನಿ. ಇದನ್ನು ಕೂಡ ಸಂಗ್ರಹಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಅಂತೇಳಿ. ಹಾಗಾಗಿ ಬೇಕಾಗ್ತವೆ ಅವೆಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಬೆಳವಣಿಗೆಗಳಿಗೆ ಬೇಕಾಗ್ತವೆ. ನಾವು ಅದೊಂದು ಮಾದರಿಯಾಗಿ ಇಟ್ಕೊಳ್ಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದನೂ ಕೂಡ ಸ್ವೀಕರಿಸ್ತಾ ಇದ್ದೀವಿ. ಈ ಒಂದು ತೀರ್ಪು ಎಲ್ಲ ಜನಗಳಿಗೂ ಕೂಡ ಒಂದು ನೈಸರ್ಗಿಕವಾದ ನ್ಯಾಯ. ಎಲ್ಲೋ ಯಾರೋ ಮೋಸ ಮಾಡ್ಬೋದು ಜಗತ್ತಿಗೆ, ಪ್ರಕೃತಿಗೆ, ಬಟ್ ಎಲ್ಲೋ ಒಂದು ಕಡೆ ಪ್ರಕೃತಿ ನ್ಯಾಯ ಕೊಡುತ್ತೆ ಅನ್ನೋದಕ್ಕೆ ಈ ಪೂರ್ತಿ ಈ ತೀರ್ಪು ಒಂದು ಸ್ಪಷ್ಟವಾದ ಒಂದು ದೊಡ್ಡ ಉದಾಹರಣೆ ಆಗಿದೆ. ಅಂದ್ರೆ ದರ್ಶನ್ ಒಂದ್ ರೀತಿ ಹೈಡ್ರಾಮಾಗಳನ್ನ ಮಾಡಿದ್ರು, ಆ ಕಾರಣಕ್ಕಾಗಿ ಬೇಲ್ ರಿಜೆಕ್ಟ್ ಆಯ್ತು ಅನ್ನೋದು ಒಂದು ಪಾಯಿಂಟ್ ಸರ್? ಇಲ್ಲ, ಅದೇನಿಲ್ಲ. ಅವರು ಐ ಡ್ರಾಮಾ ಮಾಡಿದ್ದು ಅವರನ್ನ ಅವರೇ ತೋಡ್ಕೊಂಡ್ರು ಅನ್ನೋದಕ್ಕೆ ಒಂದು ಇದು ಮಾಡ್ತದೆ. ಅದು ಎಲ್ರಿಗೂ ಗೊತ್ತಿದೆ. ಇವತ್ತು ಐ ಡ್ರಾಮಾಗಳು ಏನೇನು ನಡೀತು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಆದರೆ ಅದಕ್ಕಿಂತ ಹೆಚ್ಚುವಾಗಿ ತನಿಖೆಯಲ್ಲಿ ಆಗಿರ್ತಕ್ಕಂಥ ಅಂಶಗಳು, ತನಿಖೆಯಲ್ಲಿರ್ತಕ್ಕಂಥ ಭಾಳ ಕಠಿಣವಾದ ತನಿಖೆಯನ್ನು ಅವತ್ತಿನ ದಯಾನಂದ್ ಸಾಹೇಬರು, ಗಿರೀಶ್ ಅವರು, DCP ಗಿರೀಶ್ ಅವರು, ACP ನಮ್ಮ ಚಂದನ್ ಅವರು ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದರು. ಆ ತನಿಖೆಗೆ ಅಲ್ಲಿ ಮಾನ್ಯತೆ ಸಿಕ್ಕಿರಲಿಲ್ಲ ಹೈಕೋರ್ಟ್ನಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಆ ತನಿಖೆಯ ಭಾಗಗಳು ತುಂಬ ಮಾನ್ಯತೆ ಸಿಕ್ಕಿದೆ. ಇಲ್ಲಿಗೆ ಕೇಸ್ನ ಒಂದು ಸ್ಪಷ್ಟವಾದ ಒಂದು ತಳ ಎಷ್ಟು ಗಟ್ಟಿಯಾಗಿದೆ ಅನ್ನೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆಂದ್ರೆ ನಾವು ಇಷ್ಟೊಂದು ಅನ್ಯಾಯಗಳು, ಒಬ್ಬ ಬಡ ಹುಡುಗನ ಮೇಲೆ ಒಬ್ಬ ಅನ್ಯಾಯ ಆದಾಗ ಅವ್ನು ತಪ್ಪು ಮಾಡಿದ್ದಾನೆ, ಇಲ್ಲ ಅಂತಲ್ಲ, ಅವ್ನು ಮಾಡಿದ್ದು ಸರಿ, ಮೆಸೇಜ್ ಮಾಡಿದ್ದು ಸರಿ, ಆ ಕಾರಣಕ್ಕೆ ಮರ್ಡರ್ ಮಾಡೋದು ಸರಿ ಅಂತ ಹೇಳ್ತಾ ಇರೋದು ಸರಿಯಲ್ಲ. ಅದು ಅವ್ನು ತಪ್ಪು ಮಾಡಿದರೆ ಅವ್ನಿಗೊಂದು ಕಾನೂನು ರೀತಿ ಕ್ರಮ ಮಾಡ್ಬೋದಾಗಿತ್ತು, ಶಿಕ್ಷೆ ಕೊಡ್ಬೋದಾಯಿತು, ಕಂಪ್ಲೇಂಟ್ ಕೊಡ್ಬೋದಾಯಿತು. ಎಲ್ಲ ಡಾಕ್ಯುಮೆಂಟ್ ಇತ್ತು ಅವ್ರ ಹತ್ರನೇ, ಎಲ್ಲ ಮೆಸೇಜ್ ಕಳಿಸಿದ್ದೆಲ್ಲ ಇತ್ತು. ಅದನ್ನೆಲ್ಲ ಪೊಲೀಸ್ ಸ್ಟೇಷನ್ ಕೊಟ್ಟು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಆತನಿಗೆ ಶಿಕ್ಷೆ ಆಗ್ತಿತ್ತು. ಇವರು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗೆ ಆಗ್ತಿತ್ತು. ಈ ಥರ ಯಾರು ಕೂಡ ಒಂದು ವಲ್ಗರ್ ಮೆಸೇಜಸ್ನ ಮಾಡಬಾರ್ದು, ಹೆಣ್ಮಕ್ಳಿಗೆ ಮಾಡಿದರೆ ಯಾವ ಥರ ಶಿಕ್ಷೆ ಆಗುತ್ತೆ ಅಂತ ಉದಾಹರಣೆಗೆ ಮಾದರಿಯಾಗಿ ತೋರಿಸ್ಬೋದಾಯಿತು. ಅದು ಬಿಟ್ಟು ಕಾನೂನೇ ಕೈಗೆ ತೊಗೊಂಡಾಗ ಆಗಿರ್ತಕ್ಕಂಥ ವಿಚಾರಗಳು, ಬೆಳವಣಿಗೆಗಳು ಎಲ್ಲವನ್ನೂ ಕೂಡ ಈಗ ಆಲ್ರೆಡಿ ವಿಶ್ಲೇಷಣೆ ನಡೆದಿವೆ. ಅದು ಮತ್ತೆ ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇಲ್ಲ. ದರ್ಶನ್ ಬೇಲ್ ತಗೊಳಕ್ ಆತರ ಪಟ್ರು ಅಂತ ಅನಿಸ್ತದೆ ಸರ್? ಖಂಡಿತ ಆತರ ಪಟ್ಟಿದ್ದಾರೆ ಅಂತ ನನಗನ್ನಿಸ್ತದೆ. ಯಾಕೆಂದರೆ ತಾಳ್ಮೆಯಿಂದ ಇದ್ದಿದ್ರೆ ರೆಗ್ಯುಲರ್ ಆಗಿ ಒಂದು ಇದು ಮಾಡಿದರೆ ಅಕಸ್ಮಾತ್ ಹೈಕೋರ್ಟಲ್ಲೂ ರಿಜೆಕ್ಟ್ ಆಗಿದ್ರು ಸುಪ್ರೀಂ ಕೋರ್ಟಲ್ಲೂ ಗ್ಯಾರಂಟಿ ಇದೆ. ಯಾಕಂತಂದರೆ ನಾನು ಹಿಂದೆನೂ ಕೂಡ ಹೇಳಿದಾಗೆ ಜಾಮೀನು ಅನ್ನೋದು ಒಂದು ಹಕ್ಕು. ಪ್ರತಿಯೊಬ್ಬ ಆರೋಪಿಯೂ ಕೂಡ ಜಾಮೀನನ್ನು ಕೊಡಬೇಕು ಅನ್ನೋದು ಒಂದು ಕೇಳಬೇಕಾದ ರೈಟ್ಸ್. ಅದನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಂಡಿದ್ದಾರೆ. ಈ ಸಮಸ್ಯೆ ಇವತ್ತು ಉದ್ಭವ ಆಗ್ತಿರ್ಲಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ಹೇಳೋದೇಂತಂದ್ರೆ ಅವ್ರ ಅಭಿಮಾನಿಗಳ ಆದಿಯಾಗಿ ಕೆಲವರು ಸರ್ ಎಂತೆಂತ ಕೊಲೆ ಮಾಡಿದವ್ರಿಗೆ ಕೊಡ್ತಾರೆ, ದರ್ಶನ್ಗೆ ಯಾಕೆ ಕೊಡ್ಲಿಲ್ಲ, ರಿಜೆಕ್ಟ್ ಯಾಕೆ ಮಾಡಿದ್ರು, ಈ ತರ ಪ್ರಶ್ನೆಗಳು ಸರ್. ನೋಡಿ, ವೈಚಾರಿಕತೆಯ ಕೊರತೆ ಇದ್ದಾಗ ಇಂಥ ಮಾತುಗಳು ಬರ್ತವೆ. ವಿಚಾರ ಮಾಡ್ಬೇಕು ಯಾವುದೇ ವಿಚಾರನೂ ಕೂಡ. ಯಾರ್ದೋ ಕೊಲೆನಲ್ಲಿ ಎಷ್ಟೋ ಜನಕ್ಕೆ ಬೇಲೇ ಆಗಿಲ್ಲಪ್ಪ. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ 17 ವರ್ಷ ಮಂಟೇಲಿಂಗೆ ಕೇಸಲ್ಲಿ ಇದ್ದಪ್ಪ ಅವನು. ಹಂಗಾರೆ ಎಲ್ಲರೂ ರಿಲೀಸ್ ಮಾಡಿದೆ ಅಂತ ಅವನು ರಿಲೀಸ್ ಮಾಡೋಕ್ಕಾಗ್ತಿತ್ತಾ? ಅವನಿಗೆ ಯಾಕೆ ಶಿಕ್ಷೆ ಕೊಟ್ಟರು? ಲೈಫ್ ಕನ್ವಿಕ್ಷನ್ 18 ಜನಕ್ಕೆ. ಹಾಗೆ ಬೇರೆ ಬೇರೆ ಪ್ರಕರಣಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಬದನವಾಳ ಪ್ರಕರಣದಲ್ಲೂ ಕೂಡ ಒಂದು 17 ಜನಕ್ಕೆ ಲೈಫ್ ಕನ್ವಿಕ್ಷನ್ ಆಗಿದೆ. ಈ ಥರ ದೊಡ್ಡ ದೊಡ್ಡ ಪ್ರಕರಣಗಳನ್ನ ನೀವು ಸ್ಟಡಿ ಮಾಡೋ, ಇದೆಲ್ಲ ಗೊತ್ತಿಲ್ಲ ಅವ್ರಿಗೆ. ಪಾಪ ಯಾರಿಗೆ ಅಭಿಮಾನಿಗಳಿಗೆ ಇವೆಲ್ಲ ಗೊತ್ತಿಲ್ಲ ಅವ್ರಿಗೆ. ಏನಂದರೆ ಅವ್ರು ಮಾಡಿದ್ದು ಕರೆಕ್ಟು, ಅವ್ರು ಮಾಡಿದ್ದು ಸರಿ ಅನ್ನೋದು ಭಾವನೆ ಇದೆಯಲ್ಲ, ಅದು ತಪ್ಪದು ಸರ್. ಈಗ ಸುಪ್ರೀಂ ಕೋರ್ಟ್ ಅಭಿಮಾನಿಗಳ ಅತಿರೇಕವನ್ನು ಕೂಡ ಗಮನಿಸಿರ್ತದೆ ಸರ್. ಯಾರಾದರೂ ಅದು ಗಮನಕ್ಕೆ ತಂದಿರೋದು. ಯಾಕೆಂದರೆ ಅವರು ನ್ಯೂಸ್ಗಳು ಇಲ್ಲಿ ಲೋಕಲ್ ಆಗ್ತಕ್ಕಂಥದ್ದು, ಈ ಥರ ಸೋಷಿಯಲ್ ಮೀಡಿಯಾಗಳು ಅವ್ರು ಯಾರೂ ನೋಡೋಕೆ ಹೋಗಲ್ಲ. ಅವರು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಈ ಪ್ರಾಸಿಕ್ಯೂಷನ್ ಅವೆಲ್ಲ ಗಮನಕ್ಕೆ ತಂದಿದ್ರೆ ಅವ್ರ ಗಮನಕ್ಕೆ ಬಂದಿರುತ್ತೆ. ಈ ಕಾರಣಕ್ಕೋಸ್ಕರ ಆ ಬೇಲ್ ರಿಜೆಕ್ಟ್ ಆಗಿದೆ ಅನ್ನೋದು ತಪ್ಪದು. ಅದಂತೂ ಸತ್ಯ ಹೇಳ್ತಾ ಇದ್ದೀನಿ. ತನಿಖೆ ಅಂಶಗಳ ಆಧಾರದ ಮೇಲೆ ಬೇಲ್ ರಿಜೆಕ್ಟ್ ಆಗಿದೆಯೇ ಹೊರತು ಇಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಮೇಲೆ ಯಾವುದೇ ಕಾರಣಕ್ಕೂ ಬೇಲ್ ರಿಜೆಕ್ಟ್ ಆಗಿಲ್ಲ. ಬಟ್ ಅಂದ್ರೆ ಈ ಕೆಳ ಹಂತದಲ್ಲಿ ಒಂದಷ್ಟು ಲೋಪಗಳಾಗಿತ್ತು ಅನ್ನೋದು ಅರ್ಥನ? ಖಂಡಿತ. ಅದು ನಾನು ಆಗಲೇ ಹೇಳ್ತೇನೆ, ಹೈಕೋರ್ಟ್ನಲ್ಲಿ ಯಾವುದನ್ನು ಕನ್ಸಿಡರ್ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ. ಯಾವುದನ್ನು ಬೇಲ್ ಕೊಡಲಿಕ್ಕೆ ಯಾವುದೋ ಒಂದು ಸಣ್ಣ ಉದಾಹರಣೆಗಳನ್ನ ಯಾವ್ದಾರು ಪಡ್ಕೊಂಡು ತೋರಿಸ್ಬಿಟ್ಟು ಕೊಟ್ಟಿದ್ದಾರೋ ಅದೆಲ್ಲ ಅವರಿಗೆ ಗೊತ್ತಿದೆ. ಹಾಗಾಗಿ ಅಲ್ಲಿ ಲೋಪಗಳನ್ನು ಎದ್ದಿತ್ತು. ಸುಪ್ರೀಂ ಕೋರ್ಟ್ ತೋರಿಸಿರೋದ್ರಿಂದ ಅದು ಇಲ್ಲೇ ಬೇಲ್ ರಿಜೆಕ್ಟ್ ಆಗಿದ್ರೆ ಬೇಲ್ ಇಲ್ಲ ಆಗ್ತಿತ್ತು ಅವ್ರಿಗೆ. ಇಷ್ಟೊಂದು ಬೇಲೇ ಆಗ್ಬಿಡ್ತಿತ್ತು ಅವ್ರಿಗೆ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ರಿಜೆಕ್ಟ್ ಆಗಿದ್ರೆ. ಬಟ್ ಈಗೇನಾಗಿದೆ ಅಂದರೆ ಅಲ್ಲಿ ಅವ್ರು ಆ ಥರ ಮಾಡಿಕೊಂಡು ಇಲ್ಲಿ ಒಂದು ರೀತಿ ಅಪಮಾನ ಅನುಭವಿಸ್ದಂಗೆ ಆಯ್ತು ಅಷ್ಟೇ. ಸರ್, ಈಗ ಮುಂದಿನ ಹಂತದ ವಿಚಾರಣೆಗಳು ಅಥವಾ ಎಲ್ಲ ಹೇಗಿರುತ್ತೆ ಸರ್ ಪ್ರೊಸೆಸರ್? ಅಂದರೆ ದರ್ಶನ್ ಇನ್ ಪರ್ಮನೆಂಟ್ ಜೈಲ ಹೇಗೆ ಸರ್ ಅದು? ಇಲ್ಲ, ಈಗ ಏನಾಗಿದೆ ಅಂತಂದ್ರೆ ನಾವು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ವಿಚಾರಣಾ ನ್ಯಾಯಾಲಯ ಈ ಪ್ರಕರಣವನ್ನು ವಿಚಾರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈಗ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಗಮನಿಸ್ಕೊಂಡು ವಿಚಾರಣೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವಿಚಾರಣೆಗೂ ಈ ತೀರ್ಪಿಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಂಗಾಗಿ ಅದು ವಿಚಾರಣೆ ಇರುತ್ತೆ. ಬಟ್ ಆದರೂ ಕೂಡ ನಾನು ಒಂದು ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ, ಅವತ್ತು ಹೇಳಿ, ಈ ಪ್ರಕರಣ ಶಿಕ್ಷೆಗೆ ಅರ್ಹವಾದಂಥ ಪ್ರಕರಣ, ಶಿಕ್ಷೆ ಖಂಡಿತ ಆಗುತ್ತೆ.
ಅಂದ್ರೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಸರ್? ಏನು ಅದು ಆಲ್ರೆಡಿ ಒಂದು ಜೀವಾವಧಿ 10 ವರ್ಷದ ಮಿನಿಮಮ್ ಅಂತೂ ಪನಿಷ್ಮೆಂಟ್ ಹೇಳಿದೆ, ಶಿಕ್ಷೆ ಇದೆ ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಕನಿಷ್ಠ 10 ವರ್ಷ ಶಿಕ್ಷೆ ಅಂತೂ ಇದ್ದೇ ಇದೆ. ಅದರ ಮೇಲ್ಪಟ್ಟು ಏನೆಲ್ಲ ಪರಿಗಣನೆ ಆಗುತ್ತೋ ಎಲ್ಲ ವಿಳಿಕೆ ಸೆಕ್ಷನ್ಗಳು, ಕಿಡ್ನ್ಯಾಪ್ ಇದೆ, ಅದಕ್ಕೆ ಪ್ರವೋಕಿಂಗ್ ಇದೆ, ಮತ್ತು ಇನ್ನೇನು ಬೇರೆ ಬೇರೆ ರೀತಿಗಳೆಲ್ಲ ಇದೆ, ಹೊಡೆದಿದ್ದು ಇನ್ನೊಂದು ಮಾಡಿದ್ದು, ಆಮೇಲೆ ಸಾಕ್ಷಿಗಳನ್ನ ಬಚ್ಚಿಡೋಕ್ಕೆ ಪ್ರಯತ್ನ ಪಟ್ಟಿದ್ದಿದೆ, ಅವುಗಳೆಲ್ಲ ಶಿಕ್ಷೆ ಕೌಂಟ್ ಆಗ್ತವೆ. ಸಾಕ್ಷಿಗಳನ್ನ ಬಚ್ಚಿಡಕ್ಕೆ ಮಾಡಿದ್ದು, ಅದು ಯಾರಿಗೂ ಹೋಗಿ ಕಳಿಸಿದ್ದು, ಸರೆಂಡರ್ ಮಾಡ್ಸಕ್ಕೆ ಕಳಿಸಿದ್ದು, ಇದೆಲ್ಲವೂ ಕೂಡ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಒಂದು ಹಂತ ಅಂತಲೇ ಹೇಳ್ಬೋದು. ಸರ್, ಈಗ ಬೇಲ್ ರಿಜೆಕ್ಟ್ ಆಗಿದೆ ಸರ್, ದರ್ಶನ್ ಮುಂದೆ ಇರುವಂತ ಆಯ್ಕೆಗಳೇನು ಸರ್ ಹಂಗಾದ್ರೆ? ಇಲ್ಲ, ಮತ್ತೆ ಅದೇ ನನ್ನ ಒಂದು ಈಗ ಕೋರ್ಟ್ ಪೂರ್ತಿ ನಾಲೆಡ್ಜ್ ನಮಗಿಲ್ಲ ಅಂತ ಅಂದರೂ ಕೂಡ ಅವ್ರು ಏನಾರ ಇನ್ನೊಂದು ಫರ್ದರ್ ಬೆಂಚ್ ಏನಾರ ಇದು ಮಾಡಿ ಒಂದು ಅರ್ಜಿಯಲ್ಲಿ ಹಾಕೋಕ್ಕೆ ಸಾಧ್ಯತೆ ಇದೆಯಾ ಏನೋ ನೋಡಬೇಕು. ಅದನ್ನು ಅವರು ವಕೀಲರುಗಳು ಡಿಸೈಡ್ ಮಾಡ್ತಾರೆ. ಏನೇ ಆದರೂ ಕೂಡ ಬೇಯ್ಲು ಮತ್ತೆ ಸ್ವಲ್ಪ ನಿಧಾನ ಆಗ್ಬೋದು, ಕಷ್ಟ ಆಗ್ಬೋದು. ಸರಿಸುಮಾರು ಎಷ್ಟು ದಿನಗಳ ಕಾಲ ಜೈಲಲ್ಲಿ ಇರಬೇಕಾಗ್ಬೋದು ಸರ್? ಅದನ್ನು ನಾವು ಹೇಳಿಕ್ಕಾಗಲ್ಲ. ಮಿನಿಮಮ್ ಮತ್ತೆ ಒಂದು ಅಂದಾಜು ಪ್ರಕಾರ ಇನ್ನೊಂದು 6 ತಿಂಗಳು ಇದ್ರೂ ಇರ್ಬೋದು, ಅಥವಾ ಜಾಸ್ತಿ ಆಗ್ಬೋದು. ಅದಕ್ಕಿಂತ ಅರ್ಲಿಯರ್ ಆಗಂತೂ ಚಾನ್ಸಸ್ ಇಲ್ಲ. ಯಾಕೆಂದರೆ ಈಗ ನೆಕ್ಸ್ಟ್ ಯಾವುದೇ ಬೇಲ್ ಅಪ್ಲಿಕೇಶನ್ ಕನ್ಸಿಡರ್ ಮಾಡಬೇಕಾದ್ರೂ ಕೂಡ ಈ ಕೋರ್ಟ್ ಕೊಟ್ಟಂಥ ತೀರ್ಪನ್ನ ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡೇ ಬೇಲ್ ಕೊಡಬೇಕಾಗ್ತದೆ, ಗಮನಿಸಿ ಕೊಡಬೇಕಾಗ್ತದೆ. ಒಂದು ಏನಂದರೆ ಯಾರನ್ನೂ ಕೂಡ ವಿಚಾರಣೆಗೆ ಬೇಗ ಮುಗಿಸಿ ಅಂತಲೂ ಕೂಡ ನ್ಯಾಯಾಲಯ ಆದೇಶ ಮಾಡಿದೆ. ಹಾಗಾಗಿ ಬೇಗ ಈ ಬೇಲ್ ಆಗೋಗಳಿಗೆ ವಿಚಾರಣೆ ಮುಗಿದ್ಬಿಟ್ರೆ ಹೇಳೋಕ್ಕಾಗಲ್ಲ, ಅದು ಶಿಕ್ಷೆನೂ ಆದರೂ ಕಂಟಿನ್ಯೂಟಿ ಆಗ್ಬೋದು. ಇಲ್ಲ ವಿಚಾರಣೆ ಸ್ವಲ್ಪ ಡಿಲೇ ಆದರೆ ಸ್ವಲ್ಪ ಬೇಲ್ ಆದರೂ ಒಂದು 6 ತಿಂಗಳು ಬಿಟ್ಟು ಬೇಲ್ ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಅದು ಡಿಪೆಂಡ್ಸ್ ಆನ್ ಕೋರ್ಟ್ ವಿಚಾರಣೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಅಲ್ಲಿ ಯಾವ ರೀತಿ ಒಂದು ಅವಕಾಶಗಳು ಅವರಿಗೆ ಸೌಲಭ್ಯಗಳು ಇದೆ ಬೇಲ್ ಹಾಕಲಿಕ್ಕೆ ಮತ್ತು ಬೇಲ್ ತೊಗೊಳ್ಳಿಕ್ಕೆ ಅನ್ನೋದನ್ನ ಅವರ ಸುಪ್ರೀಂ ಕೋರ್ಟ್ ವಕೀಲರ ಮುಖಾಂತರ ಚರ್ಚೆ ಮಾಡಿ ಅವರು ಮಾಡ್ತಕ್ಕಂಥ ಅನ್ಸೋದು. ಅಂದರೆ ಈಗ ಟ್ರಯಲ್ ಶುರು ಆದರೆ ಟ್ರಯಲ್ ಎಂಡ್ ಆಗೋವರೆಗೂ ಕೂಡ ಅವ್ರು ಜೈಲಲ್ಲೇ ಇರಬೇಕಾಗುತ್ತೆ ಸರ್? ಅಲ್ಲಿ ಬೇಲ್ ಕೊಡಲಿಲ್ಲ ಅಂದರೆ ಖಂಡಿತ ಇರಬೇಕಾಗ್ತದೆ. ಸುಪ್ರೀಂ ಕೋರ್ಟಲ್ಲಿ ಏನಾರು ಫರ್ದರ್ ಅವಕಾಶ ಇದ್ದು ಮತ್ತೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶಗಳು ಏನಾರು ಇದ್ದರೆ ಅದು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಆ ಸುಪ್ರೀಂ ಕೋರ್ಟ್ ಕಾನೂನುಗಳು ಮತ್ತು ಲಿಮಿಟೇಷನ್ಸ್ ಎಲ್ಲ ಇದೆ, ಅವುಗಳೆಲ್ಲ ಅದನ್ನು ದೊಡ್ಡ ವಕೀಲರುಗಳು ಹೇಳಬೇಕಾಗ್ತದೆ. ಹಾಗಾಗಿ ಅಲ್ಲಿ ಏನಾರು ಅವ್ರಿಗೆ ಅವಕಾಶಗಳು ಚಾನ್ಸಸ್ಸು ಜಾಸ್ತಿ ಇದ್ದರೆ ಒಂದು ಬೇಲ್ ಅಪ್ಲಿಕೇಶನ್ ಹಾಕೋಬೋದು. ಅದರ್ವೈಸ್ ಇಲ್ಲ ಅಂತ ಅಂದರೆ ಟ್ರಯಲ್ ಮುಗಿಬೇಕು. ಟ್ರಯಲ್ ಮುಗಿದ್ಮೇಲೆ ಕೋರ್ಟ್ ಕೊಟ್ಟಂಥ ಪನಿಷ್ಮೆಂಟ್ನ ಇದು ಮಾಡ್ಕೋಬೇಕು. ಆಮೇಲೆ ಅದಕ್ಕೊಂದು ಅವಕಾಶ, ಒಂದು ಲಿಮಿಟೇಷನ್ ಇದೆ. ಬೇಲ್ ಕನ್ವಿಕ್ಷನ್ ಆದಮೇಲೂ ಕೂಡ ಒಂದು ಬೇಲ್ ಹಾಕ್ಲಿಕ್ಕೆ ಒಂದು ಅವಕಾಶಗಳು ಏನೇನೋ ಇದೆ, ಪ್ರಾವಿಷನ್ಸ್ ಇದೆ. ಅದೆಲ್ಲ ನಾವು ವಕೀಲರಾಗಿದ್ದಾಗ ಮರ್ತು ಬಿಟ್ಟಿದ್ದೀನಿ ಅದನ್ನ. ಹಾಗಾಗಿ ಅದನ್ನು ಮಿನಿಮಮ್ ಅಂತೂ 6 ತಿಂಗಳು ಖಂಡಿತ ಇರಬೇಕಾಗ್ತದೆ. ಈಗ ಪೊಲೀಸ್ ಅಧಿಕಾರಿಗಳು ಸುದೀರ್ಘವಾಗಿ ದಾಖಲೆಗಳ ಸಂಗ್ರಹ ಮಾಡಿದ್ದಾರೆ ಸರ್. ಈ ಟ್ರಯಲ್ ನಡೆಯೋದೇ ತುಂಬಾ ವರ್ಷಗಳು ಹಿಡಿದ್ಬಿಟ್ರೆ ಅಲ್ಲಿವರೆಗೂ ಇರಬೇಕಾಗತ್ತಾ ದರ್ಶನ? ತುಂಬ ವರ್ಷಗಳಾಗೋದಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಮನ್ಸು ಮಾಡಿದ್ರೆ ಮಿನಿಮಮ್ 6 ತಿಂಗಳಿಂದ 1 ವರ್ಷದೊಳಗೆ ಈ ಪ್ರಕರಣವನ್ನು ಮುಗಿಸ್ಬೋದು, ತ್ವರಿತಗತಿಯಲ್ಲಿ ಹಾಕೊಂಡು ಮುಗಿಸ್ಬೋದು. ಫಾರ್ ಎಕ್ಸಾಂಪಲ್ ಈಗ ರೇವಣ್ಣ ಅವ್ರ ಕೇಸ್ನ 6 ತಿಂಗಳು 1 ವರ್ಷದೊಳಗೆ ಮುಗಿಸ್ಬಿಟ್ರು, ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೇಸ್ನ. ಆ ಥರ ಒಂದು ಪ್ರಿಯಾರಿಟಿ ಮೇಲೆ ಕೊಡ್ತಕ್ಕಂಥದ್ದು, ಸೆಲೆಬ್ರಿಟಿ ಆದ್ದರಿಂದ ಇನ್ನೊಂದು ಅದರಿಂದ ನ್ಯಾಯಾಲಯ ಒಂದು ಪ್ರಿಯಾರಿಟಿ ಏನಾರ ಕೊಟ್ಟು ಮಾಡಬೇಕು. ಅಥವಾ ಏನಾರ ನಮ್ಮ ಸರ್ಕಾರ ಏನಾರ ವಿಶೇಷವಾದ ನ್ಯಾಯಾಲಯವನ್ನು ವರ್ಗಾಯಿಸಿ ಅಲ್ಲಿ ಏನಾರ ಈ ಪ್ರಕರಣನ ತ್ವರಿತವಾದ ಒಂದು ವಿಚಾರಣೆಯನ್ನು ಮಾಡಿ ಅಂತ ಹೇಳಿದ್ರು ಕೂಡ ಹೇಳಿದ್ರೆ ಅವಕಾಶ ಬೇಗ ಆಗ್ತದೆ. ಅಂದ್ರೆ ಈ ಹಂತದಲ್ಲಿ ದರ್ಶನ್ ಅಂಡ್ ಅವರ ಸಹಚರರೆಲ್ಲರೂ ಆತರ ಪಟ್ಟಿ ಬೇಲ್ ತೆಗೆದುಕೊಂಡಿದ್ದೆ ಅವ್ರಿಗೆ ಮುಳುವಾಯ್ತು ಅಂತಾನೆ. ಈ ದರ್ಶನ್ ಸಹಚರರಿಗಿಂತ ದರ್ಶನ್ ಅವ್ರದ್ದೇ ಸ್ವಲ್ಪ ನಮಗೆ ಅನ್ನಿಸ್ತಾ ಇದೆ. ನನ್ನ ಒಂದು ಫೀಲಿಂಗ್ಸ್ ಏನಂದರೆ ಆ ಥರ ಅನ್ನಿಸ್ತಾ ಇದೆ. ಮಾಡಬಾರ್ದಾಗಿತ್ತು ಅದನ್ನ. ಅದಕ್ಕೋಸ್ಕರ ಬೇಲ್ಗೋಸ್ಕರ ಮಾಡ್ತಾರೆ. ಅವ್ರಿಗೆಲ್ಲ ಐಡಿಯಾ ಇರಲ್ಲ, ಅವ್ರಿಗೆ ಯಾರು ಇದು ಐಡಿಯಾಗಳು ಕೊಡ್ತಾರೆ ಎಂದು ಕೂಡ ಅದು ನಾವು ಬಾಯ್ಬಿಟ್ಟು ಹೇಳಲಿಕ್ಕಾಗಲ್ಲ. ಇನ್ ಕೇಸ್ ಸರ್ ಅವರು ಜೈಲಿಂದ ಹೊರಗೆ ಬಂದ್ಮೇಲೆ ಹಾಸ್ಪಿಟಲ್ ಚಿಕಿತ್ಸೆ ಪಡೆದಿದ್ರೆ, ಅಥವಾ ಅವ್ರು ಬೆನ್ನು ನೋವು ಅಂತ ಹೇಳಿ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ, ಅಥವಾ ಆ ರೀತಿಯಾದೊಂದು ಪ್ರೋಸೆಸ್ ಇದ್ದಿದ್ರೆ ಆಗ ಅವ್ರಿಗೊಂದು ಸ್ವಲ್ಪ ರಿಲ್ಯಾಕ್ಸ್ ಸಿಕ್ತಿತ್ತಾ ಹೇಗೆ? ಆಪರೇಷನ್ ಆಗಂತ ಪರಿಸ್ಥಿತಿ ಇದ್ರೆ ಆಪರೇಷನ್ ಖಂಡಿತ ಮಾಡ್ತಿದ್ರು. ಬಹುಶಃ ಆ ಪರಿಸ್ಥಿತಿನೇ ಇಲ್ಲಲ್ಲ ನನ್ನ ಪ್ರಕಾರ. ಈಗ ಆಲ್ರೆಡಿ ನಾನು ಹೇಳಿದೆ ಒಂದೇ ಮಾತು, ಫೌಲ್ ಪ್ಲೇ, ಎವ್ರಿಥಿಂಗ್ ಈಸ್ ಫೌಲ್ ಪ್ಲೇ ಫಾರ್ ಗ್ರಾಂಟಿಂಗ್ ದ ಬೇಲ್ ಅಷ್ಟೇ ಫ್ರಮ್ ದ ಹೈಕೋರ್ಟ್, ಇಷ್ಟೇ ಹೇಳ್ಬೋದು. ಅದು ಬಿಟ್ಟರೆ ಇನ್ನು ಅದಕ್ಕಿಂತ ಹೆಚ್ಚಿಗೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಅದೆಲ್ಲ ನಡೆದಿರ್ತಕ್ಕಂಥದ್ದು. ಯಾಕೆಂದರೆ ಎಲ್ಲ ಡೈರೆಕ್ಟ್ ಐಡಿಯಾಗಳೆಲ್ಲವೂ ಗೊತ್ತಿದೆ, ಏನು ಎತ್ತ ಅಂತೇಳಿ ಡೈರೆಕ್ಟ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಜನಗಳಿಗೆ, ಸಾಮಾನ್ಯ ಜನಕ್ಕೆ ಗೊತ್ತಾಗ್ಬಿಡ್ತಾ ಇದೆ ಇವತ್ತು ಏನಾಗಿದೆ ಏನೋಗಿದೆ ಅಂತೇಳಿ. ಎಲ್ಲಿ ಅಭಿಮಾನಿಗಳು ಇರ್ತಾರೆ, ಒಂದು ಅಂಧಾಭಿಮಾನ ಇರ್ತದೆ, ಅವ್ರು ತಿಳ್ಕೊಬೇಕಂತ. ಎಲ್ಲ ಎಜುಕೇಟರ್ಸ್ ಇರ್ತಾರೆ. ಬಟ್ ನಿನ್ನೆ ಕೂಡ ಅದೇ ತರ ಅಭಿಮಾನಿಗಳು ಅತಿರೇಕದ ವರ್ತನೆ ತೋರಿಸಿದ್ರೆ ಜೈ ಡಿ ಬಾಸ್ ಅನ್ನೋದು ಕೂಗೋದಾಗ್ಬೋದು, ಅಥವಾ ಪೊಲೀಸ್ ವೆಹಿಕಲ್ ಬಂದ್ರೆ ಅದನ್ನ ತಡೆಯೋಂತ ಕೆಲ್ಸಕ್ಕೆ ಹೋಗ್ಬೋದು. ಜಡ್ಜ್ ನಿವಾಸದ ಬಳಿ ಕೂಡ ಹೊರಗಡೆ ನಿಂತು ಕೂಗಾಟ ಕಿರ್ಚಾಟ ಮಾಡಿದ್ದು, ಇದೆಲ್ಲ ದರ್ಶನ್ಗೆ ಮುಳುವಾಗುತ್ತೆ ಸರ್ ಹೇಗೆ ಸರ್? ಇಲ್ಲ, ಇದ್ಯಾವುದು ಅಕೌಂಟಬಲ್ ಆಗಲ್ಲ. ಯಾಕೆಂತಂದರೆ ಸುಮ್ಮನೆ ಈಗ ಅಭಿಮಾನ ಅನ್ನೋದನ್ನು ಕೂಡ ಯಾವ ರೀತಿ ತೋರಿಸ್ಬೇಕು ಆ ರೀತಿ ತೋರಿಸ್ಬೇಕು. ಎಲ್ರಿಗೂ ಒಂದು ಅಭಿಮಾನ ಇದೆ. ನಮಗೂ ಕೂಡ ಒಂದು ರೀತಿ ದರ್ಶನಲ್ಲಿ ಭಾಳ ಇಷ್ಟಪಡ್ತಕ್ಕಂಥ ವ್ಯಕ್ತಿಯಾಗಿದ್ದಂಥ ವ್ಯಕ್ತಿ, ನಮಗೆ ಸ್ನೇಹಿತರು ಕೂಡ ಆಗಿದ್ದರು, ಇಷ್ಟಪಡ್ತಕ್ಕಂಥ ವ್ಯಕ್ತಿನೂ ಕೂಡ ಆಗಿದ್ರು. ಆ ವ್ಯಕ್ತಿಗೆ ಈ ಥರ ಒಂದು ಪರಿಸ್ಥಿತಿ ಬಂದಾಗ ನಮಗೂ ಕೂಡ ಎಲ್ಲ ಒಳಗಡೆ ಒಂದು ನೋವಿದೆ. ನಮ್ಮ ಕಣ್ಣು ಮುಂದೆ ಬೆಳೆದ ಹುಡುಗ, ನಮ್ಮ ಮುಂದೆ ಬೆಳೆದ ಹುಡುಗರುಗಳೆಲ್ಲ ಈ ಥರ ಮಾಡ್ಕೋಬಾರ್ದಾಗಿತ್ತು. ಎಷ್ಟು ಎತ್ತರಕ್ಕೆ ಬೆಳೀತಕ್ಕಂಥ ಇತ್ತು, ಮತ್ತು ರಾಜಕೀಯ ಅವಕಾಶಗಳು ಇತ್ತು, ಎಲ್ಲನೂ ಹಂತ ಕಳ್ಕೊತಾ ಇದ್ದಾರೇನೋ, ಈ ಒಂದು
ಅವರ ಒಂದು ವೀಕ್ನೆಸ್ಸಿಂದ ಅಂತ ನಾನು ಅನ್ಕೋತಾ ಇದ್ದೀನಿ. ಸರ್ ನೀವು ನೋಡಿದಾಗ ಹೇಗಿರು ಸರ್ ದರ್ಶನ್? ಆ್ಯಕ್ಚುಲಿ ಭಾಳ ಒಳ್ಳೆ ಹುಡುಗ ಆತ, ಭಾಳ ಒಳ್ಳೆ ಹುಡುಗ. ಯಾಕೆ ಪರಿಸ್ಥಿತಿಗಳು ಬಹುಶಃ ಅವರ ಆತ್ಮೀಯ ಸ್ನೇಹಿತರು ಹೇಳುವಂಗೆ ಸಹವಾಸ ದೋಸ್ಗಳು ಅಕಸ್ಮಾತ್ ಸ್ವಲ್ಪ ಈಗೋಯಿಸ್ಟಿಕ್ ಅನ್ನೋದು, ಅದು ಈಗೋಯಿಸ್ಟಿಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಏನಾರ ಒಂದು ವಿಕೃತಿ ಇತ್ತು ಏನೋ, ನನಗಂತೂ ಗೊತ್ತಿಲ್ಲ ಅದು. ಅದನ್ನು ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಕೆಲವೊಂದು ಅವರು ಬಾಲ್ಯದಲ್ಲೂ ಕೂಡ ಅವ್ರು ಆಡ್ತಿದ್ದಂಥ ಒಂದು ಈವೆಂಟ್ಸ್ಗಳು ನಾನು ಗಮನಿಸಿದಾಗ ಅದೊಂದು ವಿಚಿತ್ರವಾದ ಒಂದು ಸ್ವಭಾವ ಇತ್ತು ಅಂತ ಅನ್ನಿಸ್ತದೆ. ಇದ್ರ ಜೊತೆಗೆ ಅವರಿಗೆ ಒಂದು ಹೆಸರು ಬಂತು, ಹಣ ಬಂತು, ಕಷ್ಟಪಟ್ಟಿದ್ದಾರೆ ಇಲ್ಲ ಅಂತಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಜನಕ್ಕೆ ಸಹಾಯನೂ ಮಾಡಿದ್ದಾರೆ ಇಲ್ಲ ಅಂತಲ್ಲ. ಆ ಕಾರಣಕ್ಕೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕೇ ಹೊರತು ಕಳ್ಕೊಳಕ್ಕೆ ಹೋಗಬಾರ್ದು. ಅಂತಂತ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡ್ತಿದ್ದು ಇವಾಗ. ಅದಾಗಬಾರ್ದಾಗಿತ್ತು ಅವ್ರ ಜೀವನದಲ್ಲಿ. ಬೇರೆ ಸ್ಟಾರ್ ನಟರುಗಳು ಇದ್ದಾರೆ, ಎಲ್ಲರೂ ಇದ್ದಾರೆ, ಅವರೊಬ್ಬರು ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇವರು ಕೂಡ ಇದ್ದರೆ ಎಷ್ಟು ಲಿಮಿಟೇಷನ್ ಇಟ್ಕೊಂಡಿದ್ದೀರಿ ಚೆನ್ನಾಗಿರ್ತದೆ. ಸರ್ ನಿಮ್ಮ ಕರ್ತವ್ಯ ಅವಧಿಯಲ್ಲಿ ಸರ್ ಈ ಥರದ್ದು ಯಾವ್ದಾದ್ರು ಅಪರೂಪದ ಪ್ರಕರಣ ಅನ್ನಿಸ್ತಾ ಸರ್? ಯಾವ್ದಾದ್ರು ಇದೇ ಥರದಲ್ಲಿ ಆಗಿತ್ತು ಅಂತ ಹೇಳಿ? ಅದೇ ಮಂಟೆಲಿಂಗನ್ ಕೇಸ್ ನಮಗೆ ಅದ್ಭುತವಾದ ಒಂದು ಪ್ರಕರಣ. ಅದು ಚಾಲೆಂಜಿಂಗ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಟಾಸ್ಕ್ ಇದ್ದಂಗಿತ್ತು ನಮಗದು. ಅದನ್ನು ಕನ್ವಿಕ್ಷನ್ ತಗೊಳ್ಳೋ ತನಕ ಹೋರಾಟ ಮಾಡಿದ್ದು ನನಗೆ ಮಾತ್ರ ಗೊತ್ತಿದೆ. ಅದು ನಾವು ಈ ಮೈಸೂರಲ್ಲಿ ಇಲ್ಲದೇ ಇದ್ದರೂ ಬೇರೆ ಕಡೆ ವರ್ಗಾವಣೆ ಆಗಿದ್ರು ಕೂಡ ಅದನ್ನು ಬೆನ್ನತ್ತಿ ಒಂದು ಶಿಕ್ಷೆ ತಗೊಂಡಿದ್ದು ಅದೊಂದು ಅದ್ಭುತವಾದ ಕಾರ್ಯಾಚರಣೆ ಅಂತ ಹೇಳ್ಬೇಕು. ಈಗ ಆಲ್ರೆಡಿ ಸುಮಾರು ಕಡೆ ಅದೆಲ್ಲ ಹೇಳಿದ್ದೀನಿ ನಾನು. ಸರ್ ಈಗ ಆ ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೆ ನಾನು ಹೇಳ್ತಿರೋದು ಸರ್, ಈಗ ಈ ಪ್ರಕರಣದಲ್ಲಿ ದರ್ಶನ್ ಅವರ ಒಂದಷ್ಟು ಶೂನಲ್ಲಿರುವಂತಹ ಪ್ರಿಂಟ್ ಅಥವಾ ಮಣ್ಣಿನ ಕಲೆ ಆಗ್ಬೋದು, ಅಲ್ಲಿರುವಂತಹ ಅಂಶಗಳು ರೇಣುಕಾಸ್ವಾಮಿ ಅವರ ಹತ್ಯೆ ಆದ ಸಂದರ್ಭದಲ್ಲಿ ಮ್ಯಾಚ್ ಆಗ್ತಿದೆ ಅನ್ನೋ ಥರದ್ದು ಮಾತು ಬರ್ತಿದೆ ಸರ್. ಬಟ್ ಇದು ಶೂ ಒಂದೇ ಅಲ್ಲ, ಬಟ್ಟೆ ಒಂದೇ ಅಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ 80% ಮ್ಯಾಚ್ ಆಗಿದೆ. ಅವೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟ್ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಸರ್ಕಾರಿ ವಕೀಲರುಗಳು ನ್ಯಾಯಾಲಯಕ್ಕೆ ಮಂದಟ್ಟು ಮಾಡಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಮಂದಟ್ಟು ಮಾಡಿದ್ನ ಅದಕ್ಕೆ ಭಾಳ ಕನ್ಸಿಡರ್ ಮಾಡಿ ಅದಕ್ಕೆ ಅವರು ಅದ್ಭುತವಾದ ವಿಶ್ಲೇಷಣೆ ಕೊಟ್ಟಿರೋದು. ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ. ಅವರು ಸುಮಾರು ಲಾಸ್ಟ್ ಪೇಜ್ಗಳಲ್ಲಿ ಬರೆದಿರದೆ ಅವರು ಲಾ ಇಸ್ ಈಕ್ವಲ್, ಎಲ್ರಿಗೂ ಒಂದೇ ಇರಬೇಕು. ಅವ್ರು ದುಡ್ಡಿದೆ ಅನ್ನೋ ಕಾರಣಕ್ಕೆ ನಾವು ಬೇರೆ ತೀರ ಮಾಡಲಿಕ್ಕಾಗಲ್ಲ. ಹೈಕೋರ್ಟ್ ಯಾಕೆ ಈ ರೀತಿ ವರ್ತಿಸಿದೆಯೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ಕೂಡ ಡೌಟ್ ಪಡುತ್ತೆ. ಹೈಕೋರ್ಟ್ ಆದೇಶ ಕೊಟ್ಟಿರೋದ್ರ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ಎಲ್ಲ ಒಂದು ಲೈನಲ್ಲಿ ಡೌಟ್ ಪಟ್ಟಿದೆ. ನೀವು ಗಮನಿಸ್ಬೇಕಾದ್ನ ನಾನು ಕೂಡ ಗಮನಿಸಿದ್ದೀನಿ, ಡೌಟ್ ಪಟ್ಟಿದೆ. ಅದು ಒಂಥರ ರಿಮಾರ್ಕಬಲ್ ಜಡ್ಜ್ಮೆಂಟ್ ಅಂತ ಹೇಳ್ಬೋದು ಇದನ್ನ ನಾವು. ಇದೆಲ್ಲ ಇನ್ನು ಮುಂದೆ ಕೊಲೆ ಮಾಡೋರ್ಗೊಂದು ಎಚ್ಚರಿಕೆ ಪಾಠ ಅಂತ ಆಗಲ್ಲ ಸರ್? ಖಂಡಿತವಾಗ್ಲೂ ಕೊಲೆ ಮಾಡೋರು ಅಂತಲ್ಲ, ಯಾವುದೇ ಒಂದು ಅಪರಾಧ ಮತ್ತು ಅಪರಾಧ ಪ್ರಕರಣ ಮಾಡೋಕ್ಕೆ ಮೊದಲೇ ಸಮಾಜದಲ್ಲಿ ಎಲ್ರಿಗೂ ಕೂಡ ಸಮಾಜದಲ್ಲಿ ಸಮಾನವಾಗಿ ಬದುಕು ಹಕ್ಕಿರ್ತಕ್ಕಂಥದ್ದು. ಈ ವ್ಯವಸ್ಥೆಯಲ್ಲಿ ಯಾವ ಜಾತಿ ಭೇದ ಇಲ್ಲದೇ ಸಮಾನವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಯಾವುದೇ ಒಂದು ಅಪರಾಧ ಮಾಡೋಕ್ಕೆ ಮೊದಲೇ 10 ಸಾರಿ ಯೋಚನೆ ಮಾಡಬೇಕಾಗ್ತದೆ. ಯಾರೇ ಇನ್ನೊಬ್ಬರು ಅಪರಾಧ ಮಾಡಿದ್ರು ಕೂಡ ಒಬ್ಬರನ್ನು ತಡಿಬೇಕು ಅನ್ನೋದೇ ನಮ್ಮ ಕಾನೂನು ಹೇಳುತ್ತೆ. ನಿಮ್ಮ ಕಣ್ಣು ಮುಂದೆ ಒಂದು ಅಪರಾಧ ನಡೀತಾ ಇದ್ರೆ ತಡಿಬೇಕು ಅಂತ ಹೊರತು ಸುಮ್ಮನೆ ಇರಬಾರ್ದು ಅಂತಲೂ ಕೂಡ ಹೇಳಿದೆ. ಆ ಥರ ಸುಮ್ಮನಿದ್ರೂ ಕೂಡ ಅಪರಾಧ ಅನ್ನೋದು ಕೂಡ ಒಂದು ಪ್ರಾವಿಷನ್ ಇದೆ ನಮ್ಮ ಇದರಲ್ಲಿ. ಅದನ್ನು ಕೂಡ ಯಾಕೆಂದರೆ ಅದನ್ನು ಬಿಡಿಸ್ಬೇಕು, ಅಪರಾಧವನ್ನು ತಡಿಬೇಕು ಕಣ್ಣೆದುರುಗಡೆ. ಎಲ್ಲ ಎಷ್ಟೋ ಇವತ್ತು ಪಾಪ ಎದುರುತ್ತಾರೆ ಎಲ್ಲ ಜನ, ನನಗೆ ಯಾಕೆ ಬೇಕು, ಕೋರ್ಟ್ ಯಾಕೆ ಬೇಕು, ಪೊಲೀಸ್ ಯಾಕೆ ಬೇಕು, ಇವೆಲ್ಲ ಸಾಮಾನ್ಯ ಅವ್ರ ಬದುಕುಗಳು ಮಾಡೋದೇ ಇವತ್ತಿನ ವ್ಯವಸ್ಥೆಯಲ್ಲಿ ತುಂಬ ಕಷ್ಟಗಳು ಇರೋದೆ ಮತ್ತು ಎಲ್ಲ ರೀತಿಯೂ ಕಷ್ಟಗಳು ಇರೋದ್ರಿಂದ ಆ ರಿಸ್ಕ್ ಯಾರೂ ತೊಗೊಳಕ್ಕೆ ಹೋಗಲ್ಲ ತಮ್ಮ ಕಣ್ಣು ಮುಂದೆ ನಡೀತಾ ಇದ್ರು ಕೂಡ. ಹಾಗಾಗಿ ಅದನ್ನು ನಾವು ಎಲ್ಲರೂ ಕೂಡ ಅರ್ಥಕೋಬೇಕು. ಯಾವುದೇ ಒಂದು ಪ್ರಕರಣದ ಅಪರಾಧ ಮಾಡೋಕ್ಕೆ ಮೊದಲೇ 10 ಸಾರಿ ಯೋಚನೆ ಮಾಡಬೇಕಾಗ್ತದೆ. ಒಟ್ಟಾರೆ ಅವಲೋಕಿಸಿದ್ರೆ ಸತ್ಯಕ್ಕೆ ಸಂದ ಜಯ ಅಂತ ಅನ್ಬೋದು ಸರ್? ಖಂಡಿತವಾಗ್ಲು ನಾನು ಆಗಲೇ ಹೇಳಿದೆ, ಪ್ರಕೃತಿಗೆ ಜಯ ಎಲ್ಲರೂ ಒಂದು ಕಡೆ ಐತೆ. ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತಲೇ ನಾವು ಕರಿತೀವಿ. ಕನ್ನಡದಲ್ಲಿ ನೈಸರ್ಗಿಕ ನ್ಯಾಯ ಅಂತ ಹೇಳ್ತೀವಿ. ಮನುಷ್ಯರು ಮಾಡೋಕ್ಕಾಗದಿರ್ತಕ್ಕಂಥ ನ್ಯಾಯನ ಪ್ರಕೃತಿ ಯಾರ್ದೋ ಒಬ್ಬರ ಮುಖಾಂತರ ಮಾಡಿಸ್ತಾ ಇರುತ್ತೆ. ಅತಿಯಾದ ಕೆಟ್ಟ ನಡವಳಿಕೆಗೆ ಎಲ್ಲೋ ಒಂದು ಕಡೆ ಪನಿಷ್ಮೆಂಟು ಈ ಭೂಮಿ ಮೇಲೆ ಇದ್ದೇ ಇದೆ ಅನ್ನೋದು ಜಗತ್ ಸತ್ಯ. ಇದು ಸರ್, ಈಗ ಅವರು ಸಿನಿಮಾ ಡೆವಿಲ್ ಅಂತ ಒಂದು ಸಿನಿಮಾ ಬರ್ತಿದೆ ಸರ್, ಅದರಲ್ಲಿ ಆ ಸಿನಿಮಾ ಬಿಡುಗಡೆ ಆಗ್ಬೋದಾ ಅಥವಾ ಅದರಲ್ಲಿರೋ ಮೆಸೇಜಸ್ ಹೇಗೆ ಸರ್? ಅದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ಕೇಳಕ್ಕೆ ಹೋಗಬೇಡಿ. ಯಾಕೆಂದರೆ ಅದ್ರ ಗೊತ್ತಿಲ್ಲದೇನೆ ನಾನು ಮಾತಾಡೋದು ತಪ್ಪಾಗ್ತದೆ. ಈಗ ಗೊತ್ತಿರೋ ವಿಚಾರಗಳಿದ್ದರೆ ನಾನು ಮುಕ್ತವಾಗಿ. ಕಾಮನ್ ಆಗಿ ಸರ್, ಒಬ್ಬ ನಟ ಆಗಿ ಈ ರೀತಿ ಮಾಡಿದ ಎಷ್ಟು ಮಟ್ಟಿಗೆ ಸರ್ ಏನು ಎಕ್ಸಾಂಪಲ್ ಸೆಟ್ ಆಗ್ಬೋದು ಸರ್ ಇನ್ ಫ್ಯೂಚರ್ಗೆ ಸರ್? ತಪ್ಪದು ಯಾವುದು ಕೂಡ ಭೂಮಿ ಮೇಲೆ ಯಾವುದೂ ಶಾಶ್ವತ ಅಲ್ಲ. ಹೆಸರಾಗಲಿ, ಶ್ರೀಮಂತಿಕೆ ಆಗಲಿ, ನಿಮ್ಮ ಅಧಿಕಾರಗಳಾಗಲಿ ಯಾವುದು ಶಾಶ್ವತ ಅಲ್ಲ. ಅದೇ ರೀತಿ ಕೆಳಗಡೆ ಇರ್ತಕ್ಕಂಥ ಬಡವ್ರಿಗೂ ಕೂಡ ಬಡವತನೂ ಶಾಶ್ವತ ಅಲ್ಲ. ಯಾರು ಭೂಮಿ ಮೇಲೆ ನಂಬಿಕೆ ಇಟ್ಟು ಅವ್ರ ಮೇಲೆ ಅವ್ರು ನಂಬಿಕೆ ಇಟ್ಟು ದುಡಿದು ಮೇಲೆ ಬರ್ತಾರೋ ಅಂಥವ್ರಿಗೆ ಯಾವತ್ತಿದ್ರೂ ಶಾಶ್ವತವಾದ ಸ್ಥಾನ ಇದೆ. ಅವರಿಗೆ ಒಂದು ನೆಮ್ಮದಿ ಸಂತೋಷ ಸಿಗುತ್ತೆ. ಅಧಿಕಾರ ಇದೆ, ಹಣ ಇದೆ, ಇನ್ನೋ ಕಾರಣಕ್ಕೆ ಯಾವ ಶಾಶ್ವತವಾದ ಸಂತೋಷನ ಎಲ್ಲರೂ ಕಳ್ಕೊಂಬಿಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನೋಡಿದಾಗ ಎಷ್ಟು ಕುಟುಂಬಗಳನ್ನ ಅಳ್ತಾ ಇದ್ದಾವೆ, ಎಷ್ಟು ಸಂತೋಷಗಳು ಇದಾಗ್ತಾ ಇದೆ. ನಾವು ನೀವೆಲ್ಲ ನೋಡ್ತಾ ಇದ್ವಿ. ಅಯ್ಯೋ ಅನಿಸುತ್ತೆ ಒಂದು ಕಡೆ, ಎಲ್ಲೋ ಒಂದು ಕಡೆ ಅಯ್ಯೋ ಅನಿಸುತ್ತೆ. ಯಾಕೆ ಇದೆಲ್ಲ ಬೇಕಾಗಿತ್ತು ಇವ್ರಿಗೆ? ದೇವರು ಎಲ್ಲನೂ ಎಲ್ಲವನ್ನೂ ಕೊಟ್ಟಿದ್ದಾನೆ ಗಾಢ ಅವರಿಗೆ. ಎಲ್ಲ ಕೊಟ್ಟಿದ ಮೇಲೂ ಕೂಡ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಅವ್ರ ಕರ್ತವ್ಯನೂ ಕೂಡ. ಅದು ಸುಮ್ಮನೆ ಆಗೋದಿಲ್ಲ. ಅದು ಆ ಕಾರಣಕ್ಕೋಸ್ಕರ ಜನಗಳಿಗೆ ಒಂದು ವಿನಂತಿ ಏನಂತ ಅಂದರೆ, ಯಾವುದೇ ಒಂದು ಆಲೋಚನೆಗಳು
ಎಂಟಿ ಮೈಂಡ್ ಈಸ್ ಆಲ್ವೇಸ್ ಥಿಂಕಿಂಗ್ ಈವಿಲ್ ಅಂತ ಹೇಳ್ತಾರೆ. ಅಂದರೆ ಕೆಟ್ಟ ಒಂದು ಖಾಲಿ ಮನಸ್ಸು ಯಾವಾಗಲೂ ಕೆಟ್ಟದನ್ನು ಯೋಚನೆ ಮಾಡುತ್ತೆ. ಅದಕ್ಕೋಸ್ಕರ ಜನಗಳ ವಿನಂತಿ ಅಂದರೆ ನಿಮ್ಮ ಮನಸ್ಸನ್ನು ಯಾವತ್ತೂ ಖಾಲಿ ಬಿಡಬೇಡಿ, ಒಳ್ಳೆ ಆಲೋಚನೆ ಮಾಡಿ, ಒಳ್ಳೆಯದನ್ನು ನಡ್ಸ್ಕೊಂಡು ಹೋಗಿ. ಇಷ್ಟೇ ನಾನು ಕೇಳಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳಾದಂತಹ ಮೋಹನ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.